ದರ್ಶನ್ ಕೇಸ್ ಟ್ರಯಲ್ ಆರಂಭವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ದರ್ಶನ್ ಒಳಗಿದ್ದಾರೆ. ಈಗ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭ ಆಗಿದೆ. ಆದರೆ ದರ್ಶನ್ ಜೈಲಲ್ಲಿ ನಿದ್ದೆನೇ ಮಾಡ್ತಾ ಇಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೇಸ್ ಟ್ರಯಲ್ ಆರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಲ್ಲಿ ದರ್ಶನ್ ನಿದ್ದೆ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಫುಲ್ ಟೆನ್ಷನ್ ನಲ್ಲಿನೇ ಇದ್ದಾರೆ. ಯಾರ ಜೊತೆನೂ ಕೂಡ ಮಾತನಾಡ್ತಾ ಇಲ್ಲ ಅಂತ ದರ್ಶನ್ ಈ ಒಂದು ವಿಚಾರವಾಗಿ. ಯಾಕಂದ್ರೆ ಟೆನ್ಷನ್ ಶುರುವಾಗ್ಬಿಡುತ್ತೆ ಈಗಾಗಲೇ, ಏನಾಗಬಹುದು ಟ್ರಯಲಲ್ಲಿ ಅಂತ. ಟ್ರಯಲಲ್ಲಿ ಒಂದು ವೇಳೆ ವಿಚಾರಣೆ ಪಕ್ಕ ಆದರೆ ದರ್ಶನ್ಗೆ ಸಂಕಷ್ಟ ಮತ್ತೆ ಎದುರಾಗುತ್ತೆ. ಜೈಲಲ್ಲಿ ಈಗಾಗಲೇ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾರೆ, ಜೀವನವನ್ನು ನಡೆಸ್ತಾ ಇದ್ದಾರೆ ಜೈಲಲ್ಲಿ. ಈಗ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಸಾಕ್ಷಿಗಳ ವಿಚಾರಣೆ ನಡೆಸುತ್ತಿರುವಂತಹ ಕೋರ್ಟ್ ಏನಿದೆ, ಆ ಕೋರ್ಟ್ನಲ್ಲಿ ಏನಾಗಬಹುದು ಎನ್ನುವಂತಹ ಒಂದು ಟೆನ್ಷನ್ ಶುರುವಾಗಿದೆ. ಟ್ರಯಲ್ ಆರಂಭದ ಹಿನ್ನೆಲೆ ದರ್ಶನ್ ನಿದ್ದೆ ಕೂಡ ಮಾಡ್ತಾ ಇಲ್ಲ, ನಿದ್ದೆ ಭಂಗ ಆಗಿದೆ. ಯಾಕಂದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನು ಟ್ರಯಲ್ಗೆ ಕರೆದಿದೆ ಕೋರ್ಟ್. ಇವತ್ತು ಹಾಜರಾಗ್ರಿ ಅಂತ 57ನೇ CCH ಕೋರ್ಟು ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಇಂದು ಹಾಜರಾಗ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರಾಗುವ ಮುನ್ನ ಅವರ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆ ನಂತರ ಕೋರ್ಟ್ಗೆ ಬಂದಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರಂಭ ಆಗಿದೆ ಎನ್ನುವಂತಹ ವಿಚಾರ. ಆದರೆ ಜೈಲಿಗೆ ದರ್ಶನ್ನಲ್ಲಿ ನೆಮ್ಮದಿನೇ ಇಲ್ಲ, ನಿದ್ದೆ ಕೂಡ ಇಲ್ಲ. ಏನಾಗುತ್ತೋ ಏನಿಲ್ವೋ ಯಾವ ರೀತಿಯಾದಂಥ ಒಂದು ಮತ್ತೆ ಹೊಸ ಒಂದು ಸಮಸ್ಯೆ ಎದುರಾಗುತ್ತೋ ಅಂತ ಟೆನ್ಷನ್ನಲ್ಲಿನೇ ಕಾಲವನ್ನು ಕಳೀತಾ ಇದ್ದಾರೆ ಜೈಲಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಲ್ಲಿರುವಂತಹ, ಜೈಲು ವಾಸಗಳನ್ನು, ಜೈಲು ದಿನಗಳನ್ನು ಅನುಭವಿಸ್ತಾ ಇರುವಂತಹ ದರ್ಶನ್ ಅವರಿಗೆ ಈಗ ಮತ್ತೊಂದು ತಲೆನೋವು, ಮತ್ತೊಂದು ಸಂಕಟ, ಟೆನ್ಷನ್, ಭಯ ಎಲ್ಲವೂ ಕೂಡ ಇದೆ. ಹೀಗಾಗಿ ಅವರು ಸರಿಯಾಗಿ ನಿದ್ದೆಯನ್ನು ಮಾಡ್ತಿಲ್ಲ, ಮತ್ತೆ ಯಾರ ಜೊತೆ ಕೂಡ ಮಾತನಾಡ್ತಾ ಇಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ದಿನನಿತ್ಯವೂ ಕೂಡ ನರಕ ಆಗ್ತಾ ಇದೆ ಅಂತ ಈ ಹಿಂದೆ ಕೂಡ ಅವರು ಹೇಳಿಕೊಂಡಿದ್ರು. ಕೆಲವೊಂದು ಸೌಲಭ್ಯಗಳನ್ನು ಕೊಡದೇ ಇರುವಂತಹ ಒಂದು ಕಾರಣದಿಂದಾಗಿ ಈಗ ಟ್ರಯಲ್ ಏನು ನಡೀತಾ ಇದೆ. ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ಬರು ಕೂಡ ಹಾಜರಾಗ್ತಾರೆ. ಅವರಲ್ಲೇನೇ ಹೇಳಿಕೆಯನ್ನು ಕೊಡ್ತಾರೆ. ಯಾಕಂದರೆ ಈ ಒಂದು ಕೇಸ್ನಲ್ಲಿ ಅವರು ಮುಖ್ಯ ಸಾಕ್ಷಿಗಳಾಗಿ ಗುರುತಿಸ್ಕೊಂಡಿದ್ದಾರೆ. ತಂದೆ ತಾಯಿಗಳಿಬ್ಬರು ಕೂಡ A7 A8 ಸಾಕ್ಷಿಗಳು, ಮುಖ್ಯವಾದ ಸಾಕ್ಷಿಗಳು ಅಂತ ಏನೋ ಹೇಳಲಾಗ್ತಾ ಇದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ದರ್ಶನ್ಗೆ ಮತ್ತೆ ಈಗ ಟೆನ್ಷನ್ ಶುರುವಾಗಿರುವಂಥದ್ದು. ಏನಾಗಬಹುದು ಈ ಒಂದು ವಿಚಾರದಲ್ಲಿ, ವಿಚಾರಣೆ ನಡೆಯುವಂತಹ ಒಂದು ಸಮಯದಲ್ಲಿ ಸಾಕ್ಷಿಗಳು ಏನು ಹೇಳುತ್ತಾರೆ, ಯಾವ ಸತ್ಯಾಂಶ ಹೊರಗೆ ಬರುತ್ತೆ, ಯಾವ ಒಂದು ಸಂಕಟ ನನಗೆ ಮತ್ತೆ ಕಾದಿದೆ, ಈ ರೀತಿಯಾಗಿ ದರ್ಶನ್ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ, ಊಟನೂ ಮಾತಾಡ್ತಾ ಇಲ್ಲ. ಅವ್ರ ಜೊತೆ ಮಾತಾಡೋಕೆ ಬಂದರೆ ಯಾರೂ ಕೂಡ ಮಾತಾಡಿಸುವಂತಹ ಒಂದು ಇಷ್ಟ ದರ್ಶನಕ್ಕಿಲ್ಲ, ಮನಸ್ಸಿಲ್ಲ. ಆ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಮೌನವಾಗಿ ಕೂತಿರುವಂಥದ್ದು. ನಿದ್ದೆ ಕೂಡ ಭಂಗ ಆಗ್ತಾ ಇದೆ, ಏನು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಆ ಪರಿಸ್ಥಿತಿಗೆ ಬಂದಿರುವಂಥದ್ದು. ಏನಾಗುತ್ತೋ ಆಗಲಿ, ದೇವರ ದಯೆ ಇರಲಿ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಸುಮ್ಮನೆ ಕೂತು ಬಿಟ್ಟಿದ್ದಾರೆ. ಎಲ್ಲಿಯವರೆಗೂ ಈ ಒಂದು ವಿಚಾರ ಹೋಗುತ್ತೋ ನೋಡೋಣ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.